ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು. ಈ ಪ್ರೋಮೋ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ರು ಅಂತಂದ್ರೆ, ಈ ವಾರ ಮನೆಯಿಂದ ಹೊರ ಹೋಗೋದು ಯಾರು ಅಂತಂದ್ಬಿಟ್ಟು. ಕಳೆದ ವಾರ ಏನೋ ಒಂದು ಫ್ರಾಂಕ್ ಎಲಿಮಿನೇಷನ್ ನಡೆದಿತ್ತು. ಇಲ್ಲಿ ಒಂದು ಫ್ರಾಂಕ್ ಎಲಿಮಿನೇಷನ್ ರಾಶಿಕ್ ಅವರಿಗೆ, ಸ್ಪಂದನ ಸೋಮಣ್ಣ ಅವರಿಗೆ ಮಾಡಿದ್ರು. ಈ ವಾರನೂ ಅದೇ ರೀತಿ ಆಗುತ್ತಾ ಅಂದ್ರೆ 100% ಇಲ್ಲ. ಯಾಕಂತಂದ್ರೆ ಕಳೆದ ವಾರ ಆಲ್ರೆಡಿ ಒಂದು ಫ್ರಾಂಕ್ ಎಲಿಮಿನೇಷನ್ ನಡೆದ್ಬಿಟ್ಟಿದೆ. ಆದ್ರೆ ಇದ್ರ ನಡುವೆ ಇಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದಾರ, ಎಮರ್ಜೆನ್ಸಿ ಕಾಲ್ ಇತ್ತು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಒಂಚೂರು ರೂಮರ್ಸ್ ಹರಡಿತ್ತು. ಇದು ಏನಕ್ಕೆ ಹರಡಿತ್ತು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಜೆನ್ಯೂನ್ ಆಗಿ ಇಲ್ಲಿ ಅಪ್ಡೇಟ್ ಕೊಡೋರು ಕೂಡ ಇಲ್ಲ, ಮಲ್ಲಮ್ಮ ಅವರು ಇಚ್ಛೆ ಬಂದಿದ್ರು ಅನ್ನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಆದ್ರೆ ಅದು ಸುಳ್ಳು ಕೂಡ ಆಗಿದೆ. ಒಂದು ವೇಳೆ ಇವಾಗ 8 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆಗಿದ್ದಾರೆ. ಮತ್ತೆ ಈ ವಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಮತ್ತೆ ಇಲ್ಲಿ ಯಾರಿಗೆ ಹೆಚ್ಚಾಗಿ ಕ್ಲಾಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡೋದಾದ್ರೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತಂದ್ರೆ, ಕಳೆದ ವಾರ ಅಂತೂ ಇಲ್ಲಿ ಯಾರಿಗೂ ಕೂಡ ಸಿಗ್ಲೇ ಇಲ್ಲ. ಆಲ್ಮೋಸ್ಟ್ ರಕ್ಷಿತ್ ಅವರಿಗೆ ಬರಬೇಕಿತ್ತು. ಕಳೆದ ವಾರ ಇಲ್ಲಿ ರಕ್ಷಿತ್ ಅವ್ರನ್ನ ಹೊಗಳಿದ್ರು, ಆದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಲಿಲ್ಲ. ಈ ವಾರ ಆದ್ರೂ ಇಲ್ಲಿ ಮೋಸ್ಟ್ ಡಿಸರ್ವಿಂಗ್ ಅಂತಂದ್ರೆ ರಘು ಅವರು, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು, ರಕ್ಷಿತ್ ಅವರು. ಆಲ್ಮೋಸ್ಟ್ 3 ಜನದಲ್ಲಿ ಯಾರಾದ್ರೂ ಒಬ್ಬರಿಗೆ ಇಲ್ಲಿ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ ರಘು ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು ರಕ್ಷಿತ್ ಅವ್ರ ಪರ. ಇಲ್ಲಿ ಕಬಡ್ಡಿ ಆಟ ಆಡ್ಬೇಕಾದ್ರೆ ರಾಶಿಕ್ ಅವರು, ಸ್ಪಂದನ ಸೋಮಣ್ಣ ಅವರು ಇಬ್ರು ಕೂಡ ರಕ್ಷಿತ್ ಅವ್ರ ಮೇಲೆ ಬಿಡ್ತಾರೆ. ಬಟ್ಟೆ ಇಲ್ಲಿ ಮೇಲ್ ಬರುತ್ತೆ. ಇಲ್ಲಿ ರಘು ಅವರು ಇಮ್ಮಿಡಿಯೇಟ್ ಆಗಿ ಬಂದು ಆಟನ ನಿಲ್ಲಿಸ್ತಾರೆ. ಆ ಒಂದು ಪ್ಲೇಸ್ ಅಲ್ಲಿ ಏನೊಂದು ಡಿಸಿಷನ್ ತಗೋಬೇಕಿತ್ತು ಅದನ್ನ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಲಿ ತಗೊಂಡು ಆ ಆಟನ ರದ್ದು ಮಾಡಿಬಿಟ್ಟು ಇಲ್ಲಿ ಮತ್ತೆ ಆಟನ ಫಸ್ಟ್ ಇಂದ ಆರಂಭ ಮಾಡ್ತಾರೆ. ತುಂಬಾನೇ ಇಲ್ಲಿ ಚೆನ್ನಾಗಿ ಡಿಸಿಷನ್ ತಗೊಂಡ್ರು. ಆದ್ರೆ ಇದ್ರ ವಿರುದ್ಧ ನಿಂತಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು. ಆಲ್ಮೋಸ್ಟ್ ಆಟನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಈ ಒಂದು ಸಿಚುವೇಶನ್ ಏನ್ ನಡೀತು ಅಂತಂದ್ರೆ, ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರಿಗೆ ಅವರು ಏನೇ ಮಾಡಿದ್ರು ಸರಿ ಅಂತಂದ್ಬಿಟ್ಟು ಅನಿಸ್ತಿದೆ. ಇಲ್ಲಿ ಅನ್ಯಾಯದ ಪರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅನ್ಯಾಯ ನಡೀಲಿಲ್ವಾ? ಹಾಗಾದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಲಾಸ್ಟ್ ಟೈಮ್ ಚೈತ್ರ ಕುಂದಾಪುರ ಅವರಿಗೆ ಯಾವ ರೀತಿ ಇಲ್ಲಿ ಕ್ಲಾಸ್ ತಗೊಂಡಿದ್ರು, ಆ ರೀತಿ ಇಲ್ಲಿ ಕ್ಲಾಸ್ ತಗೊಂಡ್ರೆ ಸ್ವಲ್ಪ ಅವರು ಎಚ್ಚೆತ್ಕೊಳ್ಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಪರ್ಸನಲ್ ಆಗಿ. ಏನಕ್ಕೆ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಮರ್ಯಾದೆನ ನೀವು ಕಡಿಮೆ ಮಾಡ್ಕೊಂತಿದ್ದೀರ ಅಂತ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಅರ್ಥ ಆಗ್ತಲ್ಲ. ಅದು ಬಾಯಿ ಮಾತಲ್ಲೇ ಆಗ್ತದೆ. ಏನಾದ್ರೂ ಒಂದು ಪನಿಷ್ಮೆಂಟ್ ಕೊಡಬೇಕು. ಆಲ್ಮೋಸ್ಟ್ ಈ ರೀತಿಯಾಗಿ ಒಂದು ಹೆಣ್ಮಗುಗೆ ನಡೆದಾಗ ನೀವ್ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ಇಲ್ಲಿ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ಈ ಒಂದು ಪಾಯಿಂಟ್ ನಲ್ಲಿ ರೇಸ್ ಮಾಡ್ತಾರ ಇಲ್ವಾ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದ್ರೆ ಅಂದ್ರೆ ಕೇಳ್ತಾರೆ, ಬಟ್ ಅಶ್ವಿನಿ ಗೌಡ ಅವರು ಇದಕ್ಕೆ ಏನ್ ಹೇಳ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಆಟ ಅಂದ್ಮೇಲೆ ಈ ರೀತಿಯಾಗಿ ನಡೆಯೋದು ಸಹಜ ಅಂತ ಏನಾದ್ರೂ ಉತ್ತರ ಕೊಟ್ಬಿಡ್ತಾರ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡ್ಬೇಕಿದೆ. ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅವ್ರ ಪರ ಹೋಗಿ ನಿಂತ್ಕೊಂತಾರೆ. ಇಲ್ಲಿ ಟೀಮ್ ಅಂತ ನೋಡಬಾರ್ದು. ಯಾಕಂತಂದ್ರೆ ಒಂದು ಹುಡುಗಿ ಒಂದು ಮಾನ ಮರ್ಯಾದೆ ಪ್ರಶ್ನೆ ಬಂದಾಗ ಇಲ್ಲಿ ಗಿಲ್ಲಿ ನಟ ಅವರು ಅವರೇ ಟೀಮ್ ಆದ್ರೂ ಕೂಡ ಇಲ್ಲಿ ರಾಶಿಕ್ ಅವ್ರಿಗೆ ಕ್ಯಾಕರಿಸಿ ಮಕ್ಕಳು ಕುಗಿತಾರೆ. ಇಲ್ಲಿ ರಾಶಿಕ್ ಅವರು ಅದರಿಂದ ಏನು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ಕೊನೆಗೆ ಅವ್ರದೇ ತಪ್ಪು, ಗಿಲ್ಲಿ ಅವ್ರದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು. ನಾವು ಕೂಡ ಹೆಣ್ಮಕ್ಳೆ, ನಮಗೆ ಗೊತ್ತು ಏನೋ ಬಾರೋ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ರಾಶಿಕ್ ಅವ್ರು ಮಾತಾಡೋದು ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತಂದ್ಬಿಟ್ಟು ನಿಜವಾಗ್ಲೂ ಅವ್ರನ್ನ ಕೇಳಲೇಬೇಕು. ಹೆಚ್ಚಿನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಇಲ್ಲಿ ನಡಿಲೇಬೇಕು. ಇಲ್ಲಿ ಗಿಲ್ಲಿ ನಟದವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಗಿಲ್ಲಿಯವ್ರು ಇರ್ಲಿಲ್ಲ, ಬೇರೆ ಯಾರಾದ್ರೂ ಇದ್ದಿದ್ರೆ ಅದ್ರ ಪರಿಣಾಮನೇ ಇಲ್ಲಿ ಬೇರೆ ಇರೋದು. ಇಲ್ಲಿ ಏನೋ ಬಾರೋ ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಮಾತಾಡಿದ್ರು. ಏನೇ ಬಾರೆ ಅಂತಂದ್ಬಿಟ್ಟು ಮಾತಾಡಿದ್ರೆ ಯಾವ ರೀತಿ ಇರೋದು, ಯಾವ ರೀತಿ ಪೋಟ್ರೆ ಆಗಿರೋದು ಅದು ಜನಕ್ಕೆ. ಆಲ್ಮೋಸ್ಟ್ ಅವರ ಒಂದು ವ್ಯಕ್ತಿತ್ವ ಏನಿತ್ತು ರಾಶಿಕ್ ಅವ್ರದ್ದು ಇಲ್ಲಿ ಅವರು ಕಳ್ಕೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಗೊತ್ತಾಗ್ತಿದೆ. ಆಟ ಒಂದೇ ಇಲ್ಲಿ ಮುಖ್ಯ ಆಗಲ್ಲ. ಆಟ ಒಂದು ನಾನು ಚೆನ್ನಾಗಿ ಆಡ್ತೀನಿ, ಬೇರೆಯವರಿಗೆ ಮರ್ಯಾದೆ ಕೊಡದೆ ಮಾತಾಡ್ತೀನಿ. ಅದರಲ್ಲೂ ನೋಡಿ ಆಲ್ಮೋಸ್ಟ್ ರಕ್ಷಿತ ಅವ್ರನ್ನ ಇಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಇಲ್ಲಿ ಏನೇ ಬಾರೆ ಅನ್ನೋದು ಈ ರೀತಿಯಾಗಿ ಬೇಕಂತಂದ್ಬಿಟ್ಟು ಅವ್ರು ಬೇಕಂತ ಮಾಡಿದ್ರು, ಬೇಡ ಅಂತ ಮಾಡಿದ್ರು. ಇಲ್ಲಿ ಹೇಳ್ತಾ ಇದಾರೆ ಬಿಟ್ಬಿಡಿ ಅಲ್ಲಿ ಅಂತ ಅಂದ್ಬಿಟ್ಟು ರಕ್ಷಿತ ಅವ್ರನ್ನ. ಆದ್ರೆ ಇಲ್ಲಿ ಅಲ್ಲೇ ರಿಷಾ ಅವ್ರು ಕೂಡ ಬಂದು ನಿಂತ್ಕೊಂತಾರೆ. ಅವ್ರು ಇಲ್ಲಿ ಎತ್ತಾಗ ಬರ್ಲಿಲ್ಲ. ಗಿಲ್ಲಿ ನಟ ಅವರ ಇಲ್ಲಿ ಬಂದ್ಬಿಟ್ಟು ರಕ್ಷಿತ ಅವ್ರನ್ನ ಮೇಲ್ಗಡೆ ಎತ್ತಾರೆ. ಆಮೇಲೆ ಈ ಕಡೆ ಟೀಮಿಂದನೂ ಬಂದ್ಬಿಟ್ಟು ಸಪೋರ್ಟಿಂಗ್ ಆಗಿ ಮಾತಾಡ್ತಾರೆ. ಬಟ್ ಈ ಒಂದು ವಿಚಾರ ಜಾಸ್ತಿ ಚರ್ಚೆ ಆಗಲೇಬೇಕು ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ಇದ್ರ ಬಗ್ಗೆ ಯಾರ್ಯಾರು ಧ್ವನಿ ಎತ್ತುತ್ತಾರೆ, ಮತ್ತೆ ಯಾರ್ಯಾರಿಗೆ ಏನೇ ಅನ್ನಿಸ್ತು ಆ ಒಂದು ಟೈಮಲ್ಲಿ ಅಂತಂದ್ಬಿಟ್ಟು. ಆದರೆ ಅಶ್ವಿನಿ ಗೌಡ ಅವ್ರಿಗಂತೂ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತಂತ ಅಂದರೆ, ಇಲ್ಲಿ ಫೂಟೇಜ್ಗೋಸ್ಕರ ಗಿಲ್ಲಿ ಈ ರೀತಿ ಮಾತಾಡ್ತಾನೆ ಅಂತಂದ್ಬಿಟ್ಟು ಹೇಳಿದ್ರು. ಏನೊಂದು ಕೆಟ್ಟ ಮನಸ್ಥಿತಿ ಅಂತಂದರೆ, ಯಾರನ್ನ ಒಂದು ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಮಾತಾಡ್ತಾರ. ಆಲ್ಮೋಸ್ಟ್ ಹುಡುಗಿದು ಬಟ್ಟೆ ಮೇಲ್ ಬಂದಿದೆ. ಇಲ್ಲಿ ಫೂಟೇಜ್ಗೋಸ್ಕರ ಬಂದ್ಬಿಟ್ಟು ಗಿಲ್ಲಿ ನಟವ್ರು ಆ ರೀತಿ ಮಾತಾಡ್ತಾರ. ಸ್ವಲ್ಪನೂ ತಲೆ ಬೇಡವಾ? ಅಟ್ಲೀಸ್ಟ್ ಇವರೇ ಮಾತಾಡಬೇಕಿತ್ತು. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಾ, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ, ನಿಮಗೂ ಆ ಥರ ಮಾಡಿದ್ರೆ ಹೇಗಿರುತ್ತೆ ಅಂತಂದ್ಬಿಟ್ಟು ಕೇಳಿದಾಗ
ಕೇಳಿದಿದ್ರೆ ರಾಶಿಕಾ ಅವ್ರನ್ನ ಬೈದಿದ್ರೆ ಸರಿ ಇರೋದು. ಇವರೆಲ್ಲ ಏನು ಅಂತಂದ್ರೆ ಇವ್ರದೊಂದು ಟೀಮ್ ಅಂತ ಇದೆ. ಅವ್ರು ಏನೇ ತಪ್ಪು ಕಳೆದ ಬಾರಿ ಅಂದ್ರೆ ಲಾಸ್ಟ್ ವೀಕಲ್ಲಿ ನೋಡೋದಾದ್ರೆ ಕಾಕ್ರೋಚ್ ಸುದ್ದಿ ಇವರು ಸೆಡೆ ಅಂತ ಬೈದಿದ್ರು. ಅದಕ್ಕೂ ಇಲ್ಲಿ ಅಶ್ವಿನಿ ಗೌಡವರು ಧ್ವನಿ ಎತ್ಬಿಟ್ಟು ಮಾತಾಡಲಿಲ್ಲ, ನಂಗೆ ಆ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ನೈಟಾಗಿ ಜಾರ್ಕೊಂಬಿಟ್ರು. ಇವಾಗ ಕಣ್ಮುಂದೆ ಈ ರೀತಿಯಾಗಿ ನಡೆದಿದ್ರು ಕೂಡ ರಾಶಿಕಾ ಅವ್ರು ಏನೂ ಕೂಡ ಇಲ್ಲಿ ಅನ್ಲಿಲ್ಲ. ಪಾಪ ಸ್ಪಂದನ ಸೋಮಣ್ಣವ್ರ ಬಟ್ಟೆನ ಎಳೆದ್ರು ಬಿಡಿ. ಆ ನಂತರನೇ ಸ್ವಲ್ಪ ಅವರು ಕೂಡ ಕವರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ರಾಶಿಕಾ ಅವರು ಎಳ್ದಿರೋದು ಗೊತ್ತಿದೆ, ಬಟ್ ಅಲ್ಲಿಗೆ ಆಟ ನಿಲ್ಲಿಸ್ಬೇಕಲ್ವಾ, ನಿಲ್ಲಿಸ್ಲಾರೆ ನಾನು ಮಾಡಿದ್ದೇ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ವಾದ ಮಾಡಿದ್ರು. ನೋಡೋಣ ಈ ವಿಚಾರ ಎಷ್ಟು ಮಾತಾಡ್ತಾರೆ ಎಷ್ಟು ಮಾತಾಡಲ್ಲ ಅನ್ನೋದು ಗೊತ್ತಾಗುತ್ತೆ. ನಿಜವಾಗ್ಲೂ ಅಶ್ವಿನಿ ಗೌಡ ಅವ್ರದ್ದು ಒಂದಲ್ಲ ಎರಡಲ್ಲ ತಪ್ಪುಗಳ ಮೇಲೆ ಇಲ್ಲಿ ತಪ್ಪು ಮಾಡ್ತಾನೆ ಇದ್ದಾರೆ. ಕಳೆದ ವಾರ ನೋಡ್ಬೋದು ಇಲ್ಲಿ ಮೇನ್ ಆಗಿ ಧ್ವನಿ ಎತ್ತಲಿಲ್ಲ ಅವರು, ಅಂದ್ರೆ ಸೆಡೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಇಲ್ಲಿ ಬೇಕಂತಾನೆ ಹೋಗೆ ಬಾರೆ ಅಂತ ಇಲ್ಲಿ ಏಕವಚನದಲ್ಲಿ ಮಾತಾಡಿದ್ರು. ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಏಕವಚನದಲ್ಲೇ ಮಾತಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಸ್ಟಾರ್ಟ್ ಮಾಡಿಕ್ಕೆ ಕಾವ್ಯ ಅವರು ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ಇಲ್ಲಿ ನೆಸೆಸಿಟಿನೇ ಇರಲಿಲ್ಲ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಕೊಡ್ತಾರೆ. ಮತ್ತೆ ಇಲ್ಲಿ ಪವರ್ ಕಾರ್ಡ್ ಅನ್ನೋದನ್ನ ಯೂಸ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಶ್ವಿನಿ ಅನ್ನೋದು ಒಂದು ಪವರ್ ಕಾರ್ಡ್ ಅಂತೆ. ಈ ಒಂದು ಕ್ವಶನ್ ಎಸ್ ಆರ್ ನೋ ಒಂದ್ರಲ್ಲಿ ಬಂದೇ ಬರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅಂತಂದ್ರೆ ಪವರ್ ಕಾರ್ಡ್ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಬೋದು. ಯಾರ್ಯಾರು ಎಸ್ ಅಂತಾರೆ ಯಾರ್ಯಾರು ನೋ ಅಂತಾರೆ ಅಂತಂದ್ಬಿಟ್ಟು ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ 100% ಇಲ್ಲಿ ಇವರು ಅವರ ಒಂದು ನಿಜ ಸ್ವರೂಪ ಇಲ್ಲಿ ಗೊತ್ತಾಗುತ್ತೆ. ಪವರ್ ಕಾರ್ಡು ಹೌದು ಅಂತಂದ್ಬಿಟ್ಟು ಇಲ್ಲಿ ರಾಶಿಕಾ ಅವ್ರು ಹೇಳಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಬಕೆಟ್ ಹಿಡಿತಾರೆ ಅವರು, ಮತ್ತೆ ಕಾಕ್ರೋಚ್ ಸುದ್ದಿ ಅವರು ಹೌದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ರಿಷಾ ಗೌಡ ಅವರು ಕೂಡ ಹೌದು ಅಂತ ಹೇಳಿದ್ರು ಕೂಡ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಕೆಲವೊಂದು ಟೈಮಲ್ಲಿ ಕಾವ್ಯ ಅವ್ರದ್ದು ತಪ್ಪಿದೆ, ಗಿಲ್ಲಿ ಅವ್ರನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವ್ರು ಇಲ್ಲಿ ಆಟ ಆಡ್ತಿರೋದು ಮತ್ತೆ ಇರೋದಕ್ಕೆ ಕಾರಣ ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು ರಿಷಾ ಅವರು ಹೇಳಿದ್ದಾರೆ, ರಾಶಿಕಾ ಅವರು ಹೇಳ್ತಿದ್ದಾರೆ. ಈ ಒಂದು ವಿಚಾರ ಸ್ವಲ್ಪ ಇಲ್ಲಿ ಜಾಸ್ತಿ ಚರ್ಚೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸೂರಜ್ ಅವ್ರಿಗೆ ಮತ್ತೆ ರಾಶಿಕಾ ಅವ್ರಿಗೆ ಆಲ್ಮೋಸ್ಟ್ ಈ ಮನೇಲಿ ನೀವು ಲಾಸ್ಟ್ ಟೈಮ್ ನೋಡಿರೋದು ಲಾಸ್ಟ್ ಸೀಸನ್ ಗಳೆಲ್ಲ ನೋಡ್ಕೊಂಡ್ ಬಂದ್ರು ಕೂಡ ಎಷ್ಟೇ ಇಲ್ಲಿ ಕ್ಲೋಸ್ ಆಗಿದ್ರು ಕೂಡ ಇವರಷ್ಟು ಓವರ್ ಆಗಿ ಬೇರೆ ಯಾರು ಆಡಿಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಬಂದಿರೋ ಕೇವಲ 3 ದಿವಸಕ್ಕೆ ಎಷ್ಟೊಂದು ಇಲ್ಲಿ ಬಾಂಡಿಂಗ್ ಬೆಳ್ಬಿಟ್ಟಿತ್ತು. ಮತ್ತೆ ಇಲ್ಲಿ ಸೂರಜ್ ಅವರು ಪ್ರಪೋಸ್ ಕೂಡ ಇಲ್ಲಿ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ಬರೋದು ಆಟ ಆಡಿ ಗೆಲ್ಲಿ ಒಂದು ಒಳ್ಳೆ ಅವ್ರದ್ದೊಂದು ವ್ಯಕ್ತಿತ್ವ ಏನಿರುತ್ತೆ ಅದನ್ನು ತೋರಿಸ್ಬಿಟ್ಟು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಲವ್ ಮಾಡಕ್ ಬರ್ತೀನಿ ಅಂತ ಅನ್ನೋ ರೀತಿಲೇ ಇಲ್ಲಿ ಸೂರಜ್ ಅವ್ರು ಎಂಟ್ರಿ ಕೊಟ್ಟಂಗಿತ್ತು. ಅದಕ್ಕೆ ಇಲ್ಲಿ ಸಾಥ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ರಾಶಿಕಾ ಅವರು. ಇವಾಗ ಅವರು ಪ್ರಪೋಸ್ ಮಾಡಿದ್ರು ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಾದ್ಮೇಲೂ ಕೂಡ ಇಲ್ಲಿ ಸ್ಪಂದನ ಅವ್ರ ಜೊತೆ ಇಲ್ಲಿ ಸೂರಜ್ ಅವರು ಡ್ಯಾನ್ಸ್ ಮಾಡ್ತಾರೆ. ಆವಾಗ ಇಲ್ಲಿ ಅವ್ರ ರಿಯಾಕ್ಷನ್ನೇ ಬೇರೆ ತರ ಇರುತ್ತೆ. ಇವರಿಬ್ರು ಸ್ವಲ್ಪ ಬುದ್ಧಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸೂರಜ್ ಅವರು ಇದರಿಂದ ಪಾಠ ಕಲ್ತ್ಕೋಬೇಕಾಗಿದೆ. ಅವರು ತುಂಬಾನೇ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಬರೀ ರಾಶಿಕಾ ಅವ್ರು ಏನ್ ಹೇಳ್ತಾರೆ ಆ ಒಂದು ಕೆಲಸನ ಇಲ್ಲಿ ಮಾಡಕ್ ಹೋಗ್ತಿದ್ದಾರೆ. ಮತ್ತಿಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನೇ ಬೈದ್ರು. ಆಲ್ಮೋಸ್ಟ್ ಅವ್ರನ್ನೇ ಬೈದಿದ್ದಲ್ದೆ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ರಕ್ಷಿತಾ ಅವ್ರನ್ನೇ ಹಾಕಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಫಸ್ಟಿಗೆ ಇಲ್ಲಿ ರಕ್ಷಿತಾ ಅವ್ರ ಮೇಲೆ ಜಗಳ ಆಡ್ಬಿಟ್ಟು ಇಲ್ಲೇನು ಅಡುಗೆ ಮಾಡೋದೊಂದು ದೊಡ್ಡ ವಿಚಾರನೇ ಅಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ರಾಶಿಕಾ ಅವರು ಇಬ್ರು ಕೂಡ ಜಗಳ ಆಡ್ತಾರೆ. ನಿನ್ನ ನಂಬ್ಕೊಂಡು ನಾನು ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ನೀನು ಬೇಯಿಸಾಕಿದ್ರೆ ನಾನು ಇಲ್ಲಿ ತಿನ್ಬೇಕು ಅನ್ನೋ ದರ್ದು ನನಗೇನಿಲ್ಲ ಅಂತೆಲ್ಲ ಇಲ್ಲಿ ಮಾತಾಡ್ತಾರೆ. ಆದರೆ ಕೊನೆಗೆ ಇಲ್ಲಿ ಸೂರಜ್ ಅವರೇ ಬಂದ್ಬಿಟ್ಟು ಇಲ್ಲ ರಕ್ಷಿತಾ ಅವ್ರನ್ನೇ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕಿ ನಾವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅವರೇ ಒಪ್ಕೊಂತಾರೆ. ಆಲ್ಮೋಸ್ಟ್ ಅವ್ರು ಮಾಡ್ತಿರೋ ಅಡುಗೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು. ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಹೇಳಿದ್ರು ಏನ್ ಮಾಡೋದು ವಿಧಿ ಇಲ್ಲ, ತಿನ್ಲೇಬೇಕಾಗುತ್ತೆ. ಯಾಕಂದ್ರೆ ಏನೋ ಜಂಬಾ ಕೊಚ್ಕೊಂಡು ಹೋಗ್ಬಿಟ್ರು. ಸೂರಜ್ ಅವರು ಹೋದ್ರು, ಮತ್ತೆ ಇಲ್ಲಿ ರಾಶಿಕಾ ಹೋದ್ರು, ಮತ್ತೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಮಾಡಿದ್ರು. ಆದ್ರೆ ಬಿಗ್ ಬಾಸ್ ಮನೇಲಿ ಇರೋ ಸ್ಪರ್ಧಿಗಳಿಗೇನೆ ಇಲ್ಲಿ ಅವ್ರು ಮಾಡಿದ್ದು ಅವ್ರಿಗೆ ಇಲ್ಲಿ ತಿನ್ನಕ್ಕಾಗ್ತಲ್ಲ. ಇಲ್ಲಿ ರಕ್ಷಿತ್ ಅವ್ರು ಮಾಡ್ಬೇಕಾದ್ರೆ ಯಾವುದೇ ಒಂದು ಕಂಪ್ಲೇಂಟ್ ಇರಲಿಲ್ಲ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಮತ್ತೆ ಜಾನ್ವಿ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ಜಾನ್ವಿ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗಳು ಕೂಡ ಒಪ್ಕೊಂಡಿದ್ದಾರೆ. ಮತ್ತೆ ಇದ್ರ ಜೊತೆ ಉತ್ತಮ ಅಂತ ಬಂದಾಗ ಸ್ಪಂದನ ಸೋಮಣ್ಣ ಅವರು ಉತ್ತಮ ಅನ್ನೋ ಇಲ್ಲಿ ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಅಡುಗೆ ಮನೆ ಆಗಲಿ ಏನೇ ಆಗಲಿ ಅದೊಂದು ದೊಡ್ಡ ವಿಚಾರಣೆ ಅಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾತಾಡಿದ್ರು. ಬಟ್ ಆದರೆ ಅವರು ಎಲ್ಲ ಕೆಲಸಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಈ ವಾರದ ಉತ್ತಮ ಅಂದರೆ ಸ್ಪಂದನ ಅವರು ಕೊಟ್ಟಿದ್ದು ರಕ್ಷಿತ್ ಅವ್ರಿಗೆ. ಇನ್ನು ಯಾರ್ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಇನ್ನು ಕಾಕ್ರೋಚ್ ಸುಧೀರ್ ಅವ್ರದ್ದು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಒಂದು ಮ್ಯಾಟರ್ ಅಂತ ಆಲ್ರೆಡಿ ನಾನು ನಿನ್ನೆ ಇಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಯಾರು ಸ್ಟೂಡೆಂಟ್ ಆಫ್ ದಿ ಬೆಸ್ಟ್ ವೀಕ್ ಅಂತ ಅಂದಾಗ ಇಲ್ಲಿ ರಾಶಿಕಾ ಅವ್ರನ್ನ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ವಿಡಿಯೋನ ಪ್ಲೇ ಮಾಡಿಬಿಟ್ಟು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ಕೇಳ್ತಾರಾ ಇಲ್ವಾ, ಕಿಚನ ಪಂಚಾಯತಿಲಿ ಚರ್ಚೆ ಆಗುತ್ತಾ ಇಲ್ವಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಕೆಲವೊಬ್ರು ಎಡಿಟೆಡ್ ಮಾಡಿದ್ದೀರಾ ಅಂತ ಹೇಳಿದ್ರು. 100% ನಾವೇನು ಇಲ್ಲಿ ಎಡಿಟ್ ಮಾಡ್ಕೊಂಡು ನಮ್ಗೇನು ಅದೇ ಕೆಲಸನ, ಬರೀ ಯಾರ್ಯಾರು ಏನೇನೋ ಅವ್ರ ಬಗ್ಗೆ ಮೈನಸ್ ಆಗಿ ಮಾತಾಡೋದು ಆ ಥರ ಏನೂ ಇಲ್ಲ. ಇಲ್ಲಿ ಏನು ನಡೆದಿದೆ ಅದನ್ನ ನಾವಿಲ್ಲಿ ತೋರಿಸ್ತಿದೀವಿ ಅಷ್ಟೇ. ಇನ್ನು ಇದಾಗಿದ ತಕ್ಷಣ ರಕ್ಷಿತಾ ಅವ್ರಿಗೂ ಸ್ವಲ್ಪ ಕ್ಲಾಸ್ ತಗೊಳ್ಬಹುದೇನೋ. ಯಾಕಂತಂದ್ರೆ ಜಗಳ ಆದಾಗ ಎಲ್ಲ ಕೂಡ ಇಲ್ಲಿ ಜಾಸ್ತಿ ನೀವು ಕೂಡ ಇಲ್ಲಿ ಪ್ರಚೋದನೆ ಕೊಡ್ತಿದ್ದೀರಾ, ಆ ರೀತಿ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೂ ಕೂಡ ಇಲ್ಲಿ ಬೈಬೋದು. ಯಾಕಂದ್ರೆ ದೊಡ್ಡವ್ರಿಗೆ ನೀವು ಮರ್ಯಾದೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಕ್ಲಾಸ್ ತಗೊಂಡಾಗ ಎಲ್ಲರೂ ಕೂಡ ಸ್ವಲ್ಪ ಇಲ್ಲಿ ಬುದ್ಧಿ ಮಾತು ಹೇಳ್ತಾರೆ. ಅಂದ್ರೆ ರಕ್ಷಿತವ್ರಿಗೂ ಸ್ವಲ್ಪ ಇಲ್ಲಿ ಬುದ್ಧಿ ಮಾತು ಹೇಳಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ. ಯಾಕಂದ್ರೆ
ಕೆಲವೊಂದು ಪಾಯಿಂಟಲ್ಲಿ ನೋಡೋಕೆ ಹೋದ್ರೆ ಇಲ್ಲಿ ರಕ್ಷಿತ್ ಅವರು ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ತಪ್ಪು ಕೂಡ ಇಲ್ಲಿ ಮಾಡಿದ್ದಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಒಂದು ಬ್ಲೂ ಟೀಮ್ ಅವ್ರಿಗೆ ಗೆದ್ದಾಗ ಇಲ್ಲಿ ಅವರಿಗೆ ಆ ಒಂದು ಇಮ್ಯುನಿಟಿ ಕಳ್ಕೊಂತಾರೆ. ಅದು ಅವಾಗ ಇಲ್ಲಿ ತುಂಬಾ ಖುಷಿ ಆಯ್ತು ಅನ್ನೋ ರೀತಿ ಚಪ್ಪಾಳೆ ಹೊಡಿತಾರೆ. ಅವಾಗ ಇಲ್ಲಿ ಧನುಷ್ ಅವ್ರು ಬಂದು ಹೇಳ್ತಾರೆ, ನೀನು ಮಾಡೋದೆಲ್ಲ ಕೂಡ ಸರಿ ಇರಲ್ಲ, ಸ್ವಲ್ಪ ಇಲ್ಲಿ ನೋಡ್ಕೊಂಡು ಹೇಳು, ಯಾಕಂದ್ರೆ ಬೇಜಾರಾಗೇ ಆಗುತ್ತೆ, ಇಷ್ಟೆಲ್ಲ ನಾವು ಕಷ್ಟಪಟ್ಟು ಆಟ ಆಡಿರ್ತೀವಿ, ಈ ಒಂದು ಆಟದಲ್ಲಿ ನಮ್ಗೇನು ಸಿಕ್ಲಿಲ್ಲ ಅಂತ ಅಂದ್ರೆ ಎಷ್ಟು ಬೇಜಾರಾಗಲ್ಲ ಅಂತ ಹೇಳ್ತಾರೆ. ಬಟ್ ಈ ತರ ಒಂದು ಸಣ್ಣ ಪುಟ್ಟ ವಿಚಾರಗಳೇನಿದೆ ಸ್ವಲ್ಪ ಜನ ರಕ್ಷಿತ್ ಅವರು ಸ್ವಲ್ಪ ತಲೆಗೆ ತಗೊಂಡು ಮುಂದಿನ ದಿವಸಗಳಲ್ಲಿ ಅದನ್ನ ಸರಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಕಾವ್ಯ ಅವರು ಮತ್ತಿಲ್ಲಿ ಅಶ್ವಿನಿ ಗೌಡ ಅವರು, ನೀವು ಯಾರದೇ ಒಂದು ಮ್ಯಾಟರ್ ತಗೊಂಡ್ರು ಕೂಡ ಇದರಲ್ಲಿ ಅಶ್ವಿನಿ ಗೌಡ ಅವರು ಇನ್ವಾಲ್ವ್ ಆಗಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಜಗಳ ಆಡೋದ್ರಲ್ಲೂ ಕೂಡ ಇಲ್ಲಿ ಮುಂದೆ ಇರ್ತಾರೆ, ಆಲ್ಮೋಸ್ಟ್ ಕೆಲಸ ಮಾಡೋದಂತೂ ಹಿಂದೆ ಇರ್ತಾರೆ. ಬಿಡಿ, ಬಾತ್ರೂಮ್ ವಾಶ್ ಕೊಟ್ಟಾಗ ಇಲ್ಲಿ 3 ದಿವಸ ಬಾತ್ರೂಮ್ ವಾಷಿಂಗು ಮಾಡೇ ಇರಲಿಲ್ಲ. ಆ ನಂತರ ನಾನು ಅಡುಗೆ ಡಿಪಾರ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬೇಕಂತ ಜಾರ್ಕೊಂಡು ಹೋಗ್ಬಿಟ್ರು. ಆದ್ರೆ ಅಡುಗೆ ವಿಚಾರದಲ್ಲಂತೂ ಇಲ್ಲಿ ರಾಶಿಕಾ ಅವರು ಜಗಳ ಆಡಿದ್ರು ರಕ್ಷಿತ್ ಅವರ ಜೊತೆನೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ಟೀಮ್ಗೆ ಯಾರ್ಯಾರು ಜಾಯಿನ್ ಆಗ್ತಾರೋ ಹೊಸದಾಗಿ ಅವರೆಲ್ಲರೂ ಕೂಡ ಇಲ್ಲಿ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಇವಾಗ ಜಾನ್ವಿ ಅವರು ಅಶ್ವಿನಿ ಗೌಡ ಅವರಿಂದ ದೂರ ಆದ್ಮೇಲೆ ನೀವು ನೋಡಬಹುದು ಇಲ್ಲಿ ಜಾನ್ವಿ ಅವರು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ಯಾವ ಒಂದು ವಿಚಾರಕ್ಕೆ ಮಾತಾಡಬೇಕು ಆ ಒಂದು ವಿಚಾರಕ್ಕೆ ಮಾತ್ರನೇ ಇಲ್ಲಿ ಮಾತಾಡ್ತಿದ್ದಾರೆ, ಬೇಡದಿರೋ ವಿಚಾರಕ್ಕೆ ಅವರು ತಲೆನೇ ಹಾಕ್ತಲ್ಲ. ಆಲ್ಮೋಸ್ಟ್ ಇವಾಗ ಏನೊಂದು ಟೀಮ್ ಮಾಡಿದ್ದಾರೆ ಆ ಟೀಮಿಂದ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ. ಮತ್ತೆ ಇವಾಗ ಟೀಮ್ ಏನೋ ಚೇಂಜ್ ಆಗಿ ಮತ್ತೆ ಅಶ್ವಿನಿ ಗೌಡ ಅವ್ರ ಜೊತೆ ಅವ್ರೇನೋ ಸೇರ್ಕೊಂಡ್ರೆ ಜಾನ್ವಿ ಅವ್ರ ಆಟ ಇಲ್ಲಿಂದ ಹಾಳಾಗುತ್ತೆ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇವಾಗ ಅವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಅದು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಆಲ್ಮೋಸ್ಟ್ ಇವಾಗ ಜಾನ್ವಿ ಅವ್ರ ಬಗ್ಗೆ ಬಿಗ್ ಬಾಸ್ ಮನೇಲಿ ಇರೋ ಸ್ಪರ್ಧಿಗಳು ಸ್ವಲ್ಪ ಪಾಸಿಟಿವ್ ಆಗಿ ಇಲ್ಲಿ ಮಾತಾಡ್ತಿದ್ದಾರೆ. ಇಲ್ಲ ಪರವಾಗಿಲ್ಲ, ಜಾನ್ವಿ ಅವರು ತುಂಬಾನೇ ಕಷ್ಟಪಟ್ಬಿಟ್ಟು ಆಟ ಆಡಿದ್ದಾರೆ, ಅವರು ಕೂಡ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಕ್ಕೆ ಅವರು ಕೂಡ ಅರ್ಹರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ರು. ಅದೇ ಒಂದು ವೇಳೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಟೀಮಲ್ಲಿ ಇದ್ದಿದ್ರೆ ಅಶ್ವಿನಿ ಗೌಡ ಅವರು ಒಬ್ಬರೇ ಅವ್ರಿಗೆ ಸಪೋರ್ಟ್ ಮಾಡಬೇಕಿತ್ತು, ಇದ್ರ ಜೊತೆಗೆ ಕಾಕ್ರೋಜ್ ಒಬ್ಬರೇ ಇಲ್ಲಿ ಸಪೋರ್ಟ್ ಮಾಡಬೇಕಿತ್ತು. ಈಗ ಜಾನ್ವಿ ಅವರ ಆಟ ಅಂತೂ ತುಂಬಾ ಚೆನ್ನಾಗಿದೆ, ಈ ಒಂದು ವಿಚಾರನೂ ಇಲ್ಲಿ ಮಾತಾಡಬಹುದು. ಈ ನಡುವೆ ಜಾನ್ವಿ ಅವರು ಈ ವೀಕಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರಲ್ವಾ ಅಂತ ಕೇಳಿದಾಗ ಎಸ್ ಆರ್ ನೋ ಅಂತ ಕ್ವಶನ್ ಬರುತ್ತಲ್ಲ, ಅದರಲ್ಲಿ ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಅಂದ್ರೆ 90% ಎಸ್ ಅಂತಾನೆ ಬರುತ್ತೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರಿಂದ ಈಗ ಜಾನ್ವಿ ಅವರು ದೂರ ಇದ್ರಲ್ಲ, ಈ ಒಂದು ವಿಚಾರಣ ಇಲ್ಲಿ ತಗೊಳ್ಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಇದ್ರ ಜೊತೆಗೆ ಇಲ್ಲಿ ಕೆಲವೊಬ್ರು ಸ್ಪರ್ಧಿಗಳು ಇವಾಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡ್ತವ್ರೆ ಅಂತಂದ್ಬಿಟ್ಟು ಹೇಳಿದ್ರು. ಇದ್ರ ಬಗ್ಗೆ ರಿಷಾ ಗೌಡ ಅವರು ಇವತ್ತಿನ ಪಂಚಾಯಿತಿಯಲ್ಲಿ ಕೇಳ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಲಿಲ್ಲ ಅಂತಂದ್ರೆ ನಾನೇ ಕೈ ಎತ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಹತ್ರ ನಾನು ಕೇಳ್ತೀನಿ ಈ ಒಂದು ಪ್ರಶ್ನೆನ. ಕನ್ನಡ ಬಂದ್ರು ಕೂಡ ಯಾಕೆ ಈ ತರ ನಾಟಕ ಆಡ್ತಾವಳೆ, ಅವಳು ನಾಟಕ ಆಡಕ್ಕೆ ಬಂದಿದ್ದಾಳೆ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಫಸ್ಟ್ ಈ ಒಂದು ವಿಚಾರ ಎತ್ತಿದ್ರು. ಅದಾಗಿದ ತಕ್ಷಣ ಇಲ್ಲಿ ರಾಶಿಕಾ ಅವರು ಕೂಡ ಅದನ್ನೇ ಹೇಳಿದ್ರು, ಅವಳು ನಾಟಕ ಆಡ್ತಾಳೆ ಮತ್ತೆ ಬೆಂಕಿ ಹಚ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ಮತ್ತೆ ಅದೇ ಮಾತು ಇಲ್ಲಿ ಹೇಳಿದ್ರು. ಅಶ್ವಿನಿ ಗೌಡ ಅವರು ಕೂಡ ಇದನ್ನೇ ಮಾತು ಹೇಳಿದ್ರು, ನೀನು ನಾಟಕ ಆಡ್ತಿದ್ಯಾ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಗೊತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಯಾರು ನಾಟಕ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಆಲ್ಮೋಸ್ಟ್ ಕರ್ನಾಟಕ ಜನತೆಯನ್ನು ಕಣ್ಮುಚ್ಕೊಂಡು ಇಲ್ಲಿ ಕೂತಿರಲ್ಲ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪಿನ್ ಟು ಪಿನ್ ಪಾಯಿಂಟ್ ಗೊತ್ತಿರುತ್ತೆ. ಯಾಕಂದ್ರೆ ರಿಯಾಲಿಟಿ ಶೋ ಅಂತಂದ್ಮೇಲೆ ಇವಾಗ ಕಳೆದ ವಾರ ಏನೋ ಇಲ್ಲಿ ಲೈವ್ ಇರಲಿಲ್ಲ, ಈ ಸತಿ ಇಲ್ಲಿ ಲೈವ್ ಬಿಟ್ಟಿದ್ದಾರೆ. ಯಾರ್ಯಾರು ಏನೇನು ವರ್ಡ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡಿದ್ದಾರೆ. ಎಪಿಸೋಡ್ಗಳಲ್ಲಿ ಮಿಸ್ ಆಗ್ಬೋದು, ಬಟ್ ಲೈವ್ಗಳಲ್ಲಿ ಇಲ್ಲಿ ಗೊತ್ತಿರುತ್ತೆ. ಆಲ್ಮೋಸ್ಟ್ ಈಗ ಟಾರ್ಗೆಟ್ ಮಾಡಿರೋದು ಪ್ರತಿ ಸತಿ ಕೂಡ ಉಗಿಸ್ಕೊಂತಿದ್ರು ಕೂಡ ಇಲ್ಲಿ ಬುದ್ಧಿ ಬಂದಿಲ್ಲ. ಇವಾಗ ಇಲ್ಲಿ ರಾಶಿಕಾ ಅವ್ರಿಗಂತೂ 100% ಕ್ಲಾಸ್ ಸಿಕ್ಕುತ್ತೆ, ಯಾರು ನಾಟಕ ಆಡ್ತವ್ರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇಲ್ಲಿ ಕಾವ್ಯ ಅವ್ರ ಮೇಲೂ ಕೂಡ ಇಲ್ಲಿ ಇವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಇರೋದು ಕಾವ್ಯ 100% ಆಗಿ ಏನಾದರೂ ಗಿಲ್ಲಿ ಇರಲಿಲ್ಲ ಅಂತಂದ್ರೆ ಇಲ್ಲಿ ಕಾವ್ಯ ಇರ್ತಾನೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ವರ್ಡ್ ಪದೇ ಇಲ್ಲಿ ಬರ್ತದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಕಾವ್ಯ ಅವರು ಕೂಡ ಗಮನ ಹರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಅವರು ಕೂಡ ಇಲ್ಲಿ ಆಟ ಆಡಿಸ್ತಿದಾರೋ ಇಲ್ವಾ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಗಿಲ್ಲಿ ನಟ ಅವರಂತೂ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಬಿದ್ದಿದಾರೋ ಎಂತರ ಬಿದ್ದಿದಾರೋ, ಒಟ್ಟಿನಲ್ಲಿ ಇಲ್ಲಿ ಕಾವ್ಯ ಅವ್ರನ್ನ ಸ್ವಲ್ಪ ಹಚ್ಕೊಂಡಿದ್ದಾರೆ ತುಂಬಾನೇ ಅಂತ ಅಂದ್ಬಿಟ್ಟು ಅನಿಸ್ತದೆ. ಮತ್ತೆ ರಾಶಿಕಾ ಅವ್ರನ್ನ ಮತ್ತೆ ಸೂರಜ್ ಅವ್ರಿಗೆ ತುಂಬಾನೇ ಬುದ್ಧಿವಾದ ಹೇಳಬೇಕು. ಇವಾಗ ಹೇಗಿದ್ರು ಕೂಡ ಇವಾಗ ನಾಮಿನೇಷನ್ ಅಂತೂ ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು, ರಿಷಾ ಅವರು, ರಾಶಿಕಾ ಅವರು ಮೂರೂ ಜನದ್ದು ಕೂಡ ತುಂಬಾನೇ ಓವರ್ ಆಗಿದೆ. ಮತ್ತೆ ಕಾಕ್ರೋಚ್ ಸುದಿ ಅವ್ರದ್ದು ಕೂಡ ಇಲ್ಲಿ ಅಷ್ಟೇ. ಇದ್ರ ಜೊತೆ ಇನ್ನೊಂದೇನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಇವರೊಂದು ಟೀಮ್ ಏನಿದೆ ಸೂರಜ್ ಅವ್ರ ತಲೆನ ಕೆಡಿಸ್ತಾರೆ. ಆಲ್ಮೋಸ್ಟ್ ಇಲ್ಲಿ ನೀನು ಒಪ್ಕೋಬಾರ್ದಿತ್ತು ಅಂತ ಅಂದ್ಬಿಟ್ಟು, ಏನಕ್ಕೆ ಅಂತಂದ್ರೆ ಅವ್ರಿಗೂ ಕೂಡ ಚಾನ್ಸ್ ಮಿಸ್ ಆಯ್ತಲ್ಲ, ಇವ್ರಿಗೂ ಕೂಡ ಮಿಸ್ ಆಗಬೇಕಿತ್ತು ಅಂತ ಅಂದ್ಬಿಟ್ಟು ಅವರೊಂದು ಮನಸ್ಸಲ್ಲಿ ಇತ್ತು. ಬಟ್ ಆದ್ರೆ ಇದು ಎಲ್ಲರಿಗೂ ಕೂಡ ಒಪ್ಕೊಂಡ್ಬಿಟ್ರು. ಒಪ್ಕೊಂಡು ಇಲ್ಲಿ ಕಾವ್ಯ ಅವರಿಗೆ ಜಾನ್ವಿ ಅವರಿಗೆ ಚಾನ್ಸ್ ಸಿಕ್ತು. ಬಟ್ ಇಲ್ಲಿ ಕಾವ್ಯ
ಅವ್ರಿಗೆ ಚಾನ್ಸ್ ಸಿಕ್ಕಿದ್ದು, ಧ್ರುವಂತ್ ಅವ್ರಿಗೆ ಬಿಗ್ ಬಾಸ್ ಮಧ್ಯದಲ್ಲಿ ಬಂದು ಡಿಬಾರ್ ಆಗಿದ್ದೀರಾ, ಅವ್ರ ಹೆಸರನ್ನ ತಗೋಬಾರ್ದು ಅಂತ ಹೇಳಿದಕ್ಕೆ ಇಲ್ಲಿ ಕಾವ್ಯ ಅವ್ರಿಗೆ ಚಾನ್ಸ್ ಸಿಕ್ಕಿದ್ದು. ಬಟ್ ಕಾವ್ಯ ಇಲ್ಲಿ ಡಿಸರ್ವ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಕಾವ್ಯ ಅವ್ರು ಗೇಮ್ ಆಡಿರ್ಲಿಲ್ವಾ, ಅವ್ರಿಗೂ ಇಲ್ಲಿ ಗಾಯ ಆಗಿರ್ಲಿಲ್ವಾ, ಅವ್ರು ಇಲ್ಲಿ ಅಡಿಗೆ ಮಾಡ್ತಾರೆ, ಕೆಲಸನೂ ಮಾಡ್ತಾರೆ. ರಾಶಿಕಾ ಅವ್ರು ಏನ್ ಮಾಡ್ತಾರೆ, ಬರೀ ಸೂರಜ್ ಅವ್ರ ಜೊತೆ ಕುತ್ಕೊಂಡು ಅವ್ರು ಪ್ರಪೋಸ್ ಮಾಡಿದ್ರು, ಇವ್ರು ಪ್ರಪೋಸ್ ಮಾಡಿದ್ರು, ಮತ್ತೆ ನೀನು ಅವ್ರ ಜೊತೆ ಮಾತಾಡಿದ್ರೆ ಬೇಜಾರಾಯ್ತು, ಸ್ಪಂದನ ಜೊತೆ ಜಾಸ್ತಿ ಮಾತಾಡ್ತಿದ್ಯಾ ಅಂತ ಹೇಳೋದು, ಮತ್ತೆ ಇಲ್ಲಿ ಸೂರಜ್ ಅವ್ರ ಕಾಲ್ ಮೇಲೆ ಹಾಕೊಂಡು ಕುತ್ಕೊಳ್ಳೋದು, ಲವ್ ಮಾಡ್ತಿರುವಂತೆ ಅವ್ರ ಕಾಲ್ ಮೇಲೆ ಇವ್ರ ಕಾಲ್ ಹಾಕೊಂಬಿಟ್ಟು ಕುತ್ಕೊಂಡು ಮಾತಾಡೋದಂತೆ. ಆಲ್ಮೋಸ್ಟ್ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೋಡೋಣ ಕಳೆದ ವಾರಗಿಂತ ಈ ವಾರ ಯಾರು ಜಾಸ್ತಿ ಹೆಚ್ಚಾಗಿ ಕ್ಲಾಸ್ ಸಿಗುತ್ತೆ ಅಂತಂದ್ಬಿಟ್ಟು. ರಾಶಿಕಾ ಅವ್ರಿಗಂತೂ 100% ಸಿಕ್ಕೇ ಸಿಗುತ್ತೆ. ಆದರೆ ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಈ ವಾರ ಮಿಸ್ ಮಾಡಲೇಬಾರ್ದು ಅಂತಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ತುಂಬಾನೇ ಮೋಸ್ಟ್ ಡಿಸರ್ವಿಂಗು. ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ಗಿಲ್ಲಿ ನಟ ಅವ್ರಿಗೆ, ರಘು ಅವ್ರಿಗೆ. ನನ್ನ ಪ್ರಕಾರ 3 ಜನರಿಗೆ ಯಾರಿಗೆ ಕೊಟ್ಟರು ಕೂಡ ಮೋಸ್ಟ್ ಡಿಸರ್ವಿಂಗ್. ಆಲ್ರೆಡಿ ಇವಾಗ ಫಸ್ಟ್ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂಡಿರೋದು ಇವಾಗ ಗಿಲ್ಲಿ ನಟ ಅವರು. ಇವಾಗ 2ನೇ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅವರಿಗೆ ಸಿಕ್ಕುತ್ತಾ ಅಥವಾ ಯಾರಿಗೆ ಸಿಕ್ಕುತ್ತೆ ಅನ್ನೋದ್ಬಿಟ್ಟು ಕಾದು ನೋಡಬೇಕಿದೆ. ವೀಕ್ಷಕರಿಗೆ ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ 8 ಜನ ಈಗ ನಾಮಿನೇಷನ್ ಆಗಿದ್ದಾರೆ. ಒಂದು ಬಂದ್ಬಿಟ್ಟು ಮೊದಲನೇದಾಗಿ ರಾಶಿಕಾ ಅವರು ಕೂಡ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ರಿಷಾ ಅವರು, ಅಶ್ವಿನಿ ಗೌಡ ಅವರು, ಧನುಷ್ ಅವರು, ಧ್ರುವಂತ್ ಅವರು, ಗಿಲ್ಲಿ ನಟ ಅವರು, ಮಾಳು ಅವರು, ಮಲ್ಲಮ್ಮ ಅವರು. ಇವಾಗ ಇಷ್ಟು ಜನದಲ್ಲಿ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಹೇಳ್ತಾರಲ್ಲ, ಇಂಥವ್ರು ಬೇಡ, ಇಂಥವ್ರನ್ನ ಬಿಗ್ ಬಾಸ್ ಮನೆಯಿಂದ ಒದ್ದು ಹೊರಗೆ ಹಾಕಬೇಕು, ಅವಾಗ ಬಿಗ್ ಬಾಸ್ ನೋಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಪಬ್ಲಿಕ್ ರಿವ್ಯೂಗಳು ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಅಶ್ವಿನಿ ಗೌಡ ಅವ್ರದ್ದು ತುಂಬ ಅತಿಯಾಗಿದೆ ಅಂತ ಕೂಡ ಇಲ್ಲಿ ಮಾತಾಡಿದ್ದಾರೆ. ಮತ್ತು ಇಲ್ಲಿ ರಾಶಿಕಾ ಅವ್ರದ್ದು ನೀವು ನೋಡಬೇಕು ಕಮೆಂಟ್ ಬಾಕ್ಸ್ ಇವ್ರ ಬಗ್ಗೆ ಯಾವ ರೀತಿ ಉಗಿತಿದ್ದಾರೆ ಅಂತಂದರೆ ಜನಗಳು ನಿಜವಾಗ್ಲೂ ಕೂಡ ಇವ್ರನ್ನ ಯಾಕೆ ಬಿಗ್ ಬಾಸ್ ಕರೆಸಿದ್ದೀರಾ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಉಗ್ದಿದ್ದಾರೆ. ಆಲ್ಮೋಸ್ಟ್ ನಾನು ಹೇಳ್ತಾರ, ನೀವು ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಕಲರ್ಸ್ ಕನ್ನಡ ಪೇಜಲ್ಲಿ ಪ್ರೋಮೋಗಳು ಬಿಟ್ಟಿರೋದಿರ್ಬೋದು, ಮೊದಲು ಎಪಿಸೋಡ್ ನಡೀತಿರಬೇಕಾದ್ರೆ ಇರ್ಬೋದು, ಎಷ್ಟು ಇಲ್ಲಿ ಅವರು ನೆಗೆಟಿವ್ ಪೋಟ್ರೆ ಆಗಿದ್ದಾರೆ ಅಂತಂದರೆ ಅವ್ರು ಮಾಡ್ತಿರೋದು ಅದೇ ರೀತಿ ಇದೆ. ಜನಗಳು ಕರೆಕ್ಟಾಗಿ ಇಲ್ಲಿ ಯಾಕಂತಂದ್ರೆ ಯಾರು ಕೂಡ ಕಣ್ಮುಚ್ಕೊಂಡಿರಲ್ವಲ್ಲ, ಯಾರು ತಪ್ಪು ಯಾರು ಸರಿ ಅಂತ ಇಲ್ಲಿ ನೋಡ್ತಿರ್ತಾರೆ. ಇಲ್ಲಿ ರಾಶಿಕಾ ಅವ್ರದ್ದು ಏನು ಅಂತಂದ್ರೆ, ನಾನು ಮಾಡಿದೆ ಸರಿ ಅಂತ ಬಿಟ್ಟು ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಅವ್ರ ತಲೆನೂ ಕೆಟ್ಟೋಗ್ಬಿಟ್ಟಿದೆ. ಒಂದು ವೇಳೆ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಇವತ್ತಿನ ವೀಕಲ್ಲಿ ಯಾರಾದರೂ ಎಲಿಮಿನೇಷನ್ ಆಗಬೇಕು ಅಂತಂದರೆ, ಬಿಗ್ ಬಾಸ್ ಮನೆಯಿಂದ ಒದ್ದು ಹೊರಗೆ ಹಾಕಬೇಕಂತಂದ್ರೆ ನಿಮ್ಮ ಪ್ರಕಾರ ಯಾರನ್ನ ಒದ್ದು ಹೊರಗೆ ಹಾಕಬೇಕು? ಇಲ್ಲಿ ಎಮರ್ಜೆನ್ಸಿ ಕಾಲ್ ಇತ್ತು, ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ರು ಅಂತ ಅಂದ್ಬಿಟ್ಟು ಬಂತು. ಒಂದು ವೇಳೆ ನಿಜವಾಗ್ಲೂ ಎಮರ್ಜೆನ್ಸಿ ಇದ್ದರೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲ ಅಂತಂದರೆ ಇವಾಗ ರಾಶಿಕಾ ಅವರು ಎಲಿಮಿನೇಷನ್ ಆದರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಸೇರಿಕೊಂಡು ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಇವಾಗ ಜಾನ್ವಿ ಅವ್ರ ಪ್ಲೇಸಲ್ಲಿ ರಾಶಿಕಾ ಅವ್ರು ಬಂದ್ಬಿಟ್ಟಿದ್ದಾರೆ, ರಿಷಾ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದಂತೂ ನಿಜವಾಗ್ಲೂ ಸತ್ಯವಾದ ಮಾತು. ಇಲ್ಲಿ ಪಾನು ಗೀನು ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಆಲ್ಮೋಸ್ಟ್ ರಾಶಿಕಾ ಅವರು ಇಲ್ಲಿ ಗೇಮ್ ಆದರೂ ಆಡಿದ್ರು. ಇಲ್ಲಿ ರಿಷಾ ಗೌಡ ಅವರು ಬರೀ ಮಾತಾಡ್ಕೊಂಡೆ ಇಲ್ಲಿ ಟೈಮ್ ಪಾಸ್ ಮಾಡಿಬಿಟ್ರು. ಒಂದು ವಾರ ನೀವು ನೋಡುವುದು ಫುಲ್ಲು ಅಡುಗೆ ಮನೆಯಲ್ಲೂ ಕೂಡ ಏನೂ ಕಾಣಿಸ್ಕೊಳ್ಳಿಲ್ಲ. ಇಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ಬೇಕಂತಂದ್ಬಿಟ್ಟು ಒಂದು ಮಾತು ನಡೆಸ್ಬಿಟ್ಟು ಈ ರೀತಿಯಾಗಿ ಮಾತಾಡಿದ್ರು. ವೀಕ್ಷಕರೇ, ನನ್ನ ಪ್ರಕಾರ ಇಲ್ಲಿ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗ್ಬಹುದು, ಇಲ್ಲ ಅಂತಂದ್ರೆ ರಾಶಿಕಾ ಅವರು ಎಲಿಮಿನೇಟ್ ಆಗಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ. ಎಸ್, ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಈ 8 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ಮತ್ತೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರು ಸಿಗಬೇಕು ಅನ್ನೋದ್ರ ಬಗ್ಗೆ ಟೋಟಲ್ ಓವರ್ ಆಲ್ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.